ಸೌಜನ್ಯ ನ್ಯಾಯಪರ ಹೋರಾಟದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಬೇಕು ಅಂಥೇಳಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎ ಸಿ ಅವರು ಮತ್ತು DYSP ಬಂಟ್ವಾಳ ಅವರು ಕೊಟ್ಟಂತಹ ವರದಿ ಮೇರೆಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂಥೇಳಿ ಏನು ಒಂದು ಪುತ್ತೂರಿನ ಮಾನ್ಯ ಎ ಸಿ ಅವರು ಆದೇಶ ಮಾಡಿದರು. ಆ ಆದೇಶವನ್ನು ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಸೆಟ್ ಅಸೈಡ್ ಮಾಡಿದೆ, ಅಂದರೆ ಅದನ್ನು ರದ್ದುಪಡಿಸಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಹೇಳಿದೆ. ವಾದವನ್ನು ಮಂಡಿಸಿದಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಶ್ರೀಯುತ MR ಬಾಲಕೃಷ್ಣರವರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆನಂತರ ನಮ್ಮ ಮೋಹಿತ್ ಅವ್ರಿಗೂ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಾನೂನಿನ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಂತಹ ಮೋಹಿತ್ ಅವರಿಗೆ ಮತ್ತು ಎಲ್ಲ ನ್ಯಾಯವಾದಿ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳೋದು ಅದೊಂದು ಸಂಚು, ಒಳಸಂಚು. ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ಆ ರೀತಿ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಳೆದ 13 ವರ್ಷದಿಂದ ನಿರಂತರವಾಗಿ ಈ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಅವರನ್ನು ಗಡೀಪಾರು ಮಾಡಿ ಈ ಇಡೀ ಸಾರ್ವಜನಿಕರಿಗೆ ಬೆದರಿಸಬೇಕು ಅನ್ನುವಂಥ ಒಂದು ಒಳಸಂಚು. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡೋದು ಬರೀ ಸಂವಿಧಾನ ವಿರೋಧಿ ಅಲ್ಲ, ಅದು ಒಂದು ಮಾನವೀಯತೆಯ ವಿರೋಧಿ, ಒಂದು ಹೋರಾಟದ ವಿರೋಧಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕುರಿತಾದಂಥ ಮುಂದಿನ ಸಂಪೂರ್ಣ ಆದೇಶದ ಸಂಪೂರ್ಣ ವಿಶ್ಲೇಷಣೆಯನ್ನು ನಮ್ಮ ಸ್ನೇಹಿತರಾದಂತಹ ಮತ್ತು ಖ್ಯಾತ ನ್ಯಾಯವಾದಿಗಳಂಥ ಶ್ರೀಯುತ ಮೋಹಿತ್ ಅವರು ಇರ್ಬೋದು, ಮತ್ತು MR ಬಾಲಕೃಷ್ಣ ಸರ್ ಅವರು ಕೂಡ ಅದನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡುವ ಹಾಗಿಲ್ಲ. ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಕ್ಕೇ ಸಿಗುತ್ತೆ. ಕಷ್ಟ ಅನಿಸುತ್ತೆ, ಆದರೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಸೌಜನ್ಯ ನ್ಯಾಯಪರ ಹೋರಾಟದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಬೇಕು ಅಂಥೇಳಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎ ಸಿ ಅವರು ಮತ್ತು DYSP ಬಂಟ್ವಾಳ ಅವರು ಕೊಟ್ಟಂತಹ ವರದಿ ಮೇರೆಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂಥೇಳಿ ಏನು ಒಂದು ಪುತ್ತೂರಿನ ಮಾನ್ಯ ಎ ಸಿ ಅವರು ಆದೇಶ ಮಾಡಿದರು. ಆ ಆದೇಶವನ್ನು ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಸೆಟ್ ಅಸೈಡ್ ಮಾಡಿದೆ, ಅಂದರೆ ಅದನ್ನು ರದ್ದುಪಡಿಸಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಹೇಳಿದೆ. ವಾದವನ್ನು ಮಂಡಿಸಿದಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಶ್ರೀಯುತ MR ಬಾಲಕೃಷ್ಣರವರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆನಂತರ ನಮ್ಮ ಮೋಹಿತ್ ಅವ್ರಿಗೂ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಾನೂನಿನ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಂತಹ ಮೋಹಿತ್ ಅವರಿಗೆ ಮತ್ತು ಎಲ್ಲ ನ್ಯಾಯವಾದಿ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳೋದು ಅದೊಂದು ಸಂಚು, ಒಳಸಂಚು. ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ಆ ರೀತಿ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಳೆದ 13 ವರ್ಷದಿಂದ ನಿರಂತರವಾಗಿ ಈ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಅವರನ್ನು ಗಡೀಪಾರು ಮಾಡಿ ಈ ಇಡೀ ಸಾರ್ವಜನಿಕರಿಗೆ ಬೆದರಿಸಬೇಕು ಅನ್ನುವಂಥ ಒಂದು ಒಳಸಂಚು. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡೋದು ಬರೀ ಸಂವಿಧಾನ ವಿರೋಧಿ ಅಲ್ಲ, ಅದು ಒಂದು ಮಾನವೀಯತೆಯ ವಿರೋಧಿ, ಒಂದು ಹೋರಾಟದ ವಿರೋಧಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕುರಿತಾದಂಥ ಮುಂದಿನ ಸಂಪೂರ್ಣ ಆದೇಶದ ಸಂಪೂರ್ಣ ವಿಶ್ಲೇಷಣೆಯನ್ನು ನಮ್ಮ ಸ್ನೇಹಿತರಾದಂತಹ ಮತ್ತು ಖ್ಯಾತ ನ್ಯಾಯವಾದಿಗಳಂಥ ಶ್ರೀಯುತ ಮೋಹಿತ್ ಅವರು ಇರ್ಬೋದು, ಮತ್ತು MR ಬಾಲಕೃಷ್ಣ ಸರ್ ಅವರು ಕೂಡ ಅದನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡೀಪಾರು ಮಾಡುವ ಹಾಗಿಲ್ಲ. ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಕ್ಕೇ ಸಿಗುತ್ತೆ. ಕಷ್ಟ ಅನಿಸುತ್ತೆ, ಆದರೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.